ನಮಸ್ತೆ ಆತ್ಮೀಯರೇ, ನಾನು ಮಣಿಕಂಠ ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಎಪಿಲೆಪ್ಸಿ ಅಂದರೆ ಮೂರ್ಛೆ ರೋಗ, ಪಿಟ್ಸ್ ಬರೋದು ಅಂತ ಹೇಳ್ತಾರೆ. ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು, ಅಂದರೆ ಆ ಪಿಟ್ಸ್ ಬಂದವರು ಹೆಂಗೆ ಅಂದರೆ ಎಲ್ಲಂದರಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಅದು ಯಾವ ಬರುತ್ತೆ ಅಂತಲೂ ಹೇಳೋಕ್ಕಾಗದೆ. ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು, ಎಪಿಲೆಪ್ಸಿಯಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಈ ವಿಡಿಯೋದಲ್ಲಿ ಆಕ್ಯುಪ್ರೆಷರ್ ಥೆರಪಿ, ಈ ಆಕ್ಯುಪ್ರೆಷರ್ ಥೆರಪಿಯನ್ನು ನೀವು ಪ್ರತಿದಿನ ಮಾಡ್ತಾ ಬಂದಂಗೆಲ್ಲ ಎಪಿಲೆಪ್ಸಿಯಿಂದ, ಆ ಸಮಸ್ಯೆಯಿಂದ, ಮೂರ್ಛೆ ರೋಗದ ಸಮಸ್ಯೆಯಿಂದ ನ್ಯಾಚುರಲ್ ಆಗಿ ಹೊರಬರಬಹುದು. ದೇವೇಂದ್ರ ವರ್ಣ ಚಾರ್ಟ್ನ ಪ್ರಕಾರ ಈ ಪಾಯಿಂಟ್ಸ್ಗಳೆಲ್ಲವೂ ಎಲ್ಲಿ ಬರುತ್ತೆ ಅಂದರೆ ನಮ್ಮ ಹೆಬ್ಬೆಟ್ಟಿನಲ್ಲಿ. ದೇವೇಂದ್ರ ವರ್ಣ ಚಾರ್ಟ್ನ ಪ್ರಕಾರ ಹೆಬ್ಬೆಟ್ಟಲ್ಲಿ ಬರುತ್ತೆ. ಪಾಯಿಂಟ್ ನಂಬರ್ 1 ಬ್ರೈನ್ ಅಂತಿದೆ. ನೀವು ಸುಜೋಕೋ ಜಿಮ್ಮಿಯಿಂದನೋ ಅಥವಾ ಮೊಂಡಾದ ಪೆನ್ಸಿಲಿಂದನೋ ಅಥವಾ ಪೆನ್ನಿನ ಕ್ಯಾಪಿನ ಹಿಂಬದಿಯಿಂದನೋ ಪ್ರೆಷರ್ ಕೊಡೋದು. ಪಾಯಿಂಟ್ ನಂಬರ್ 1 ಬ್ರೈನ್ ಪಾಯಿಂಟ್ ಅಂತಿದೆ. ಈ ಬ್ರೈನ್ ಪಾಯಿಂಟನ್ನು 2 ಹೆಬ್ಬೆಟ್ಟಲ್ಲಿ 20 ಟೈಮ್ಸ್ ಈ ರೀತಿ ಸ್ವಲ್ಪ ಒತ್ತಿ ಚೆನ್ನಾಗಿ ಪ್ರೆಷರ್ ಕೊಡೋದು. ಈ ರೀತಿ 2 ಹೆಬ್ಬೆಟ್ಟಲ್ಲಿ ಪಾಯಿಂಟ್ ನಂಬರ್ 1 ಅನ್ನು ಬ್ರೈನ್ ರಿಫ್ಲೆಕ್ಸ್ ಅನ್ನು ಒತ್ತಿ ಪ್ರೆಷರ್ ಕೊಡೋದು. 20 ಟೈಮ್ಸ್ ಪ್ರೆಸ್ ಕೊಡಿ. ನಂತರ ಪಾಯಿಂಟ್ ನಂಬರ್ 2 ಮೆಂಟಲ್ ನರ್ವ್ಸ್ ಅಂತಿದೆ. ಪಾಯಿಂಟ್ ನಂಬರ್ 2 ಅನ್ನು ಒತ್ತಿ ಚೆನ್ನಾಗಿ ಪ್ರೆಷರ್ ಕೊಡೋದು. ಚಾರ್ಟಲ್ಲಿ ನೋಡ್ಕೊಳ್ಳಿ, ಎಕ್ಸಾಕ್ಟ್ ಪಾಯಿಂಟನ್ನು ಒತ್ತಿ ಪ್ರೆಷರ್ ಕೊಡೋದು. 20 ಟೈಮ್ಸ್ ಸ್ವಲ್ಪ ಒತ್ತಿ ಪ್ರೆಷರ್ ಕೊಡಿ. ನೋವಾಗ್ಬೋದು, ಬಟ್ ಆ ಪ್ರಾಣಶಕ್ತಿ ಯಥೇಚ್ಛವಾಗಿ ನಿಮ್ಮ ತಲೆ ಭಾಗಕ್ಕೆ, ಪಿಟೋಟರಿ ಗ್ಲ್ಯಾಂಡಿಗೆ, ಬ್ರೈನಿಗೆ, ಹೆಡ್ ನರ್ವ್ಸಿಗೆ, ಮೆಂಟಲ್ ನರ್ವ್ಸಿಗೆಲ್ಲ ಪಾಸಾಗಿ ಈ ಸಮಸ್ಯೆಯಿಂದ, ಎಪಿಲೆಪ್ಸಿಯಿಂದ ನ್ಯಾಚುರಲ್ ಆಗಿ ಹೊರಬರಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಪಾಯಿಂಟ್ ನಂಬರ್ 3 ಪಿಟೋಟರಿ ಅಂತಿದೆ. ಆ ಪಿಟೋಟರಿ ಗ್ಲ್ಯಾಂಡ್ನ ಪಾಯಿಂಟಿಗೆ ಒತ್ತಿ ಪ್ರೆಷರನ್ನು ಕೊಡೋದು. ಈಚ್ ಎವರಿ ಪಾಯಿಂಟನ್ನು ಒಂದು 20 ಬಾರಿ ಒತ್ತಿ ಪ್ರೆಷರನ್ನು ಕೊಡಿ. ನಿಮ್ಮ ಹತ್ರ ಜಿಮ್ಮಿ ಇಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ. ಜಿಮ್ಮಿನ ಫ್ಲಿಪ್ಕಾರ್ಟಲ್ಲೋ ಅಮೆಝಾನಲ್ಲೋ ತೆಗೆದುಕೋಬೋದು. ಈ ರೀತಿ ಒತ್ತಿ ಪ್ರೆಷರ್ ಕೊಡೋದು. ಹಾಗೆ ಪಾಯಿಂಟ್ ನಂಬರ್ 5 ಹೆಡ್ ನರ್ವ್ಸ್ ಅಂತಿದೆ. ಆ ಹೆಡ್ ನರ್ವ್ಸ್ನ ಪಾಯಿಂಟ್ಗೂ ನೀವು ಸ್ವಲ್ಪ ಹೊತ್ತಿ ಚೆನ್ನಾಗಿ ಪ್ರೆಷರ್ ಕೊಡೋದು. ಈ ರೀತಿ ಎರಡು ಹೆಬ್ಬೆಟ್ಟಲ್ಲಿ ಒಂದು 20 ಟೈಮ್ಸು ಹೊತ್ತಿ ಪ್ರೆಷರನ್ನು ಕೊಡೋದು. ಒಂದು 20 ಬಾರಿ ಚೆನ್ನಾಗಿ ಒತ್ತಬೇಕಂತ ಒತ್ತಿ ಪ್ರೆಷರ್ ಕೊಡೋದು. ಸೊ ಅವರು ಮೆಂಟಲಿ ತುಂಬ ಲೋ ಆಗಿದ್ದಾರೆ ಅಂತಂದಾಗ ಪ್ರತಿನಿತ್ಯ ಈ ಪಾಯಿಂಟ್ ನಂಬರ್ 1, 2, 3 ಹಾಗೆ 5 ಅನ್ನು ಒತ್ತಿ ಪ್ರೆಷರ್ ಕೊಟ್ಟು ಎನೌನ್ಸ್ ಮಾಡೋದು. ಹಾಗೆ ಈ ಹೆಬ್ಬೆಟ್ಟಿನ ಬುಡವನ್ನು ಈ ರೀತಿ, ಅಂದರೆ ಬೋನ್ ಲೆವೆಲಲ್ಲ, ಸ್ಕಿನ್ ಲೆವೆಲಲ್ಲಿ ಈ ರೀತಿ ಟ್ವಿಸ್ಟ್ ಮಾಡೋದು. ಒಂದು 20 ಟೈಮ್ಸ್ ಎಡಗೈ ಹೆಬ್ಬೆಟ್ಟನ್ನು ಬಲಹಸ್ತದ ಸಹಾಯದಿಂದ, ಬಲ ಹೆಬ್ಬೆಟ್ಟನ್ನು ಎಡಹಸ್ತದ ಸಹಾಯದಿಂದ ಈ ರೀತಿ 20 ಟೈಮ್ಸ್ ಸ್ಕಿನ್ ಲೆವೆಲಲ್ಲಿ ಟ್ವಿಸ್ಟನ್ನು ಮಾಡೋದು. ಒಂದು ದಿನಕ್ಕೆ ಒಂದು ಸಲ ಈ ಪಾಯಿಂಟ್ ಎಲ್ಲ ಪ್ರೆಷರ್ ಕೊಡಿ. ಪಾಯಿಂಟ್ ನಂಬರ್ 1 ಬ್ರೈನ್ನ, ಪಾಯಿಂಟ್ ನಂಬರ್ 2 ಮೆಂಟಲ್ ನರ್ವ್ಸನ್ನು, ಪಾಯಿಂಟ್ ನಂಬರ್ 5 ಹೆಡ್ ನರ್ವ್ಸನ್ನು, ಪಾಯಿಂಟ್ ನಂಬರ್ 3 ಪಿಟೋಟರಿಯನ್ನು ಒತ್ತಿ ಪ್ರೆಷರ್ ಕೊಟ್ಟು ಎನೌನ್ಸನ್ನು ಮಾಡೋದು. ಹಾಗೆ ಈ ಬುಡವನ್ನು 20 ಬಾರಿ ಟ್ವಿಸ್ಟಿಗೆ ಒಳಪಡಿಸೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ ನೀವು ನ್ಯಾಚುರಲ್ ಆಗಿ ಮೂರ್ಛೆ ರೋಗದ ಸಮಸ್ಯೆಯಿಂದ ಹೊರಬರ್ಬೋದು. ಹಾಗೆ ಒಂದು ಎಮರ್ಜೆನ್ಸಿ ಪಾಯಿಂಟನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಕಾಲಲ್ಲಿ GB ಮೆರಿಡಿಯನ್, ಅಂದರೆ ಪಾದದಿಂದ ಶುರುವಾಗಿ ಇಡೀ ಹೋಲ್ ಬಾಡಿನ, ತಲೆನೆಲ್ಲ ಕವರ್ ಮಾಡಿರುತ್ತೆ. ಈ GB41 ಪಾಯಿಂಟನ್ನು ಅಲ್ಲಿ ಮೇಲೆ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ GB41 ಪಾಯಿಂಟನ್ನು ಎಮರ್ಜೆನ್ಸಿಯಾಗಿ ಇದ್ದಕ್ಕಿದ್ದಂಗೆ ಈಗ ತಕ್ಷಣದಲ್ಲಿ ಪಿಡ್ಸ್ ಬಂದು ಬಿದ್ದುಬಿಟ್ಟಿದ್ದಾರೆ, ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ಟಿದ್ದಾರೆ. ಆವಾಗ ನೀವು 2 ಕಾಲಲ್ಲಿ 20 ಬಾರಿ ಪ್ರೆಸ್ ಮಾಡಿದ್ರೆ ಸಾಕು. ಒಂದು ಟೈಮ್ ತಕ್ಷಣದಲ್ಲಿ ಜಿಗ್ಗಂತ ಮೇಲೆದ್ದೇ ಕುತ್ಕೊಬಿಡ್ತಾರೆ. ನೀವು ಹಾಗೇ ದಾರಿಲಿ ಎಲ್ಲರೂ ಹೋಗ್ತಾ ಇದ್ದಾಗ ಯಾರಿಗಾರು ಪಿಡ್ಸ್ ಬಂದಿದ್ರೆ ಖಂಡಿತವಾಗೂ ಈ ಪಾಯಿಂಟನ್ನು, GB41 ಪಾಯಿಂಟನ್ನು ಪ್ರೆಸ್ ಮಾಡಿ ನೋಡಿ. ಕೇವಲ ಇದು ಮೂರ್ಛೆ ರೋಗ ಬಂದವರಿಗೆ ಅಂತಲ್ಲ, ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ರೆ, ಸುಸ್ತಾಗಿ ಬಿದ್ದಿದ್ರೆ, ಅಥವಾ ಲೋ BP ಇಂದ ಬಳಲಿ ಬಿದ್ದಿದ್ರೆ, ಪ್ರಜ್ಞೆ ತಪ್ಪಿದ್ರೆ, ಈ ಎಲ್ಲ ಸಂದರ್ಭದಲ್ಲೂ ಕೂಡ ನೀವು GB41 ಪಾಯಿಂಟನ್ನು ಪ್ರೆಸ್ ಮಾಡಿ ತಕ್ಷಣದಲ್ಲಿ ಅವರ ತಲೆಗೆ ಪ್ರಾಣಶಕ್ತಿ ಹರಿದು ಅವರು ಮೇಲೆದ್ದು ಕೂತ್ಕೊಳ್ಳೋದನ್ನು ನೀವು ಕಾಣ್ಬೋದು. ಸೊ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್, ಆ ಸಿಚುವೇಶನ್ ಮೇರೆಗೆ ನೀವು GB41 ಪ್ರೆಸ್ ಮಾಡೋದು, ಸುಮ್ಮನೆ ಪ್ರೆಸ್ ಮಾಡಬಾರ್ದು. ಸೊ ಹಿಂದೆ ಹೇಳಿದಂಥ, ಅಂದರೆ ಮೂರ್ಛೆ ರೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಮಾತ್ರ ಪಾಯಿಂಟ್ ನಂಬರ್ 1, 2, 3 ಹಾಗೆ 5 ಪಾಯಿಂಟನ್ನು ಪ್ರತಿದಿನ ಪ್ರೆಸ್ ಮಾಡೋದು, ಬುಡವನ್ನು ಈ ರೀತಿ ಟ್ವಿಸ್ಟ್ ಮಾಡೋದು. ಈ ರೀತಿ ಮಾಡ್ತಾ ಬಂದಂಗೆಲ್ಲ
ಆ ಪಿಟ್ಸ್ನ ಸಮಸ್ಯೆಯಿಂದ, ಎಪಿಲೆಪ್ಸಿಯಿಂದ, ಮೂರ್ಛೆ ರೋಗದಿಂದ ನ್ಯಾಚುರಲ್ ಆಗಿ ಹೊರಬರಬಹುದು. ನಿಮ್ಮ ಸುತ್ತಮುತ್ತಲೇ ಯಾರಾದರೂ ಈ ಪಿಟ್ಸ್ ರೋಗದಿಂದ, ಎಪಿಲೆಪ್ಸಿಯಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.